ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನಗನ್ಸೋ ಪ್ರಕಾರ ಇವಾಗ ಮೆಸೇಜ್ ಬರುತ್ತೋ ಕಾಲ್ ಬರುತ್ತೋ? ನನಗನ್ಸೋ ಪ್ರಕಾರ ಅವ್ರು ನನ್ನ ಬೈಕೊಂಡು 100% ಮೆಸೇಜೇ ಮಾಡ್ತಾರೆ. ನೋ ವೇ, ಚಾನ್ಸೇ ಇಲ್ಲ. 100% ನಿನಗೆ ಕಾಲೇ ಬರೋದು, ನೋಡ್ತಿರು. ಆಹಾ, ನಾನು ಹೇಳಿಲ್ಲ ಕಾಲೇ ಬರೋದು ಅಂತ. ಪಾಪ ದಗ 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 ಅಂತ ಹತ್ಕೊಂಡು ಉರಿತಾ ಇದೆ. ತಗೋ ಮಾತಾಡು. ಅಯ್ಯೋ ಅಮ್ಮೋರೆ, ಇವಾಗ ನಾನು ಏನು ಅಂತ ಮಾತಾಡ್ಲಿ? ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಇದಕ್ಕೆಲ್ಲ ನಾನು ಮೊದಲೇ ಪ್ರಿಪೇರ್ ಆಗಿರ್ಬೇಕು. ಎಂತ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬಿಟ್ರಿ? ಏ ಬೆಣ್ಣೆ ಬಿಸ್ಕೆಟು, ನಿಂಗೇನ್ ತೋಚುತ್ತೋ ಅದನ್ನೇ ಮಾತಾಡು. ನಾನಿದ್ದೀನಲ್ಲ, ಎಲ್ಲ ಹೇಳ್ಕೊಡ್ತೀನಿ. ತಾಳು ಸ್ಪೀಕರ್ಗೆ ಹಾಕ್ತೀನಿ. ಅಯ್ಯೋ ಅಮ್ಮೋರೆ ಮೇಡಮ್. ಏ ಕೃಷ್ಣ, ಏನ್ ನಡೀತಾ ಇದೆ ಅಲ್ಲಿ? ನೀವೇ ನೋಡಿದ್ರಲ್ಲ ಮೇಡಮ್, ಚಿಕ್ಕ ಯಜಮಾನ್ರು ಮತ್ತೆ ಆ ಹುಡುಗಿನೂ ಹ್ಯಾಪಿ ಆಗಿದ್ದಾರೆ. ಅಲ್ವೋ, ನಿಮ್ ಚಿಕ್ಕ ಯಜಮಾನ್ರಿಗೆ ಅವಳು ನೆರಳು ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಅವಳು ಸೆರೆಡ್ ಇಟ್ಕೊಂಡಿದಾರಲ್ವೋ, ಇದೆಲ್ಲ ಹೇಗೋ? ನನಗೆ ಏನ್ ಗೊತ್ತು ಮೇಡಮ್? ಹೇಳೋ ಕೃಷ್ಣ, ಇದೆಲ್ಲ ಹೇಗೋ ಸಾಧ್ಯ? ನಾನವ್ರ ಕೋಣೆ ಹತ್ರ ಹಂಗೆ ಪಾಸ್ ಆಗ್ತಿದ್ನ, ಇಬ್ರು ನಗ ಸೌಂಡ್ ಕೇಳಿಸ್ತಾ ಏನು ಅಂತ ಹತ್ರ ಹೋಗಿ ನೋಡಿದ್ರೆ ಇಬ್ರು ಪೋಲಿಯಾಗಿ ವಾಟ್? ಅಲ್ಲಲ್ಲ, ಜಾಲಿಯಾಗಿ ಮಾತಾಡ್ತಿದ್ರು ಮೇಡಮ್. ಜಾಲಿಯಾಗಿ ಮಾತಾಡ್ತಾ ಇದ್ರಾ? ಅಷ್ಟೇ ಅಲ್ಲ ಮೇಡಮ್, ಅವರಿಬ್ರು ಬರೀ ಮಾತಾಡ್ತಿರ್ಲಿಲ್ಲ, ಇಬ್ರು ಹತ್ತತ್ರ ಕೃಷ್ಣ! ಅಯ್ಯೋ ರಾಮ. ಯಾಕೋ ಇವಾಗ ಏನಾಯ್ತು? ಅದೆಲ್ಲ ನನ್ನ ಕಣ್ಣಿಂದ ನೋಡಕ್ಕೆ ಆಗ್ಲಿಲ್ಲ ಮೇಡಮ್. ನನ್ನ ಹೊಟ್ಟೆ ಎಲ್ಲ ಉರ್ದೋಯ್ತು. ಅಲ್ಲ, ನೀನ್ ನೋಡ್ದೋನ್ ಮುಚ್ಕೊಂಡಿರ್ಬೇಕಾಗಿತ್ತು ತಾನೆ. ಇದನ್ನ ಫೋಟೋ ತೆಗೆದು ನನಗೆ ಕಳಿಸಿ ಹೊಟ್ಟೆ ಉರಿಸ್ತಾ ಇದ್ಯಾ? ಹೀಗೆಲ್ಲ ನಡೀತಿದೆ ಅಂತ ಯಾರಾದ್ರೂ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬ್ತಾರ? ಅದಕ್ಕೆ ಸಾಕ್ಷಿ ಇರ್ಲಿ ಅಂತ ಒಂದು ಫೋಟೋ ತೆಗೆದು ಕಳಿಸ್ದೆ. ಬೇಡ ಬಿಡಿ, ಇನ್ಮೇಲೆ ಫೋಟೋ ತೆಗ್ದೆಲ್ಲ ಕಳ್ಸಲ್ಲ. ಇಲ್ಲ ಕಣೋ, ನೀನು ಕರೆಕ್ಟಾಗೆ ಮಾಡಿದ್ಯಾ. ನೋಡು, ಅಲ್ಲಿ ನಡೆಯೋ ಪ್ರತಿಯೊಂದು ಘಟನೆನೂ ನನಗೆ ಗೊತ್ತಾಗ್ಬೇಕು. ಇನ್ಮೇಲೆ ನೀನ್ ಏನ್ ನೋಡಿದ್ರು ನನಗಿದೇ ರೀತಿ ಫೋಟೋ ಕಳಿಸ್ಬೇಕು, ಆಯ್ತಾ? ಇವರಿಬ್ರನ್ನ ಹೀಗೆ ಮುಂದುವರಿಯೋದಕ್ಕೆ ನಾವು ಬಿಡಬಾರ್ದು ಕೃಷ್ಣ. ಬಿಟ್ರೆ ಆ ಸುಪ್ನಾತಿ ಸುಬ್ಬಿ ನಮ್ ಸೂರ್ಯನ್ ತಲೆ ಕೆಡಿಸ್ಬಿಡ್ತಾಳೆ. ಪಾಪ ನಮ್ ಬಾಬಾ ಇವಳು ಎಂತ 420 ಅನ್ನೋದನ್ನು ಮರ್ತು ನಗೋದಕ್ ಶುರು ಮಾಡ್ಬಿಟ್ಟಿದ್ದಾನೆ. ಇದನ್ನೆಲ್ಲ ನಾನು ಹೇಗೋ ಸಹಿಸ್ಕೊಳ್ಳಿ? ಬಿಡಲ್ಲ ಕಣೋ, ಅವಳನ್ ಮಾತ್ರ ಸುಮ್ಮನೆ ಬಿಡಲ್ಲ. ಇವಾಗ ನನ್ನನ್ನು ಏನ್ ಮಾಡು ಅಂತೀರಾ ಮೇಡಮ್? ಅದು ಬಿಡು, ಇವಾಗ ಸುರ್ಬಿ ಇನ್ನೂ ಹಲ್ಕಿಸ್ಕೊಂಡು ಅಲ್ಲೇ ಇದ್ದಾಳ? ಗೊತ್ತಿಲ್ಲ ಮೇಡಮ್, ನಾನು ಅಲ್ಲೇ ಇದ್ರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ ನಾನು ಬಂದ್ಬಿಟ್ಟೆ. ಲೇ ಕೃಷ್ಣ, ಹೇಗಾದ್ರೂ ಮಾಡಿ ಅವಳನ್ನ ರೂಮಿಂದ ಹೊರಗಡೆ ಹೋಗೋ ಥರ ಮಾಡು. ಅಯ್ಯೋ, ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಏನಾದ್ರೂ ಮಾಡೋ, ಒಟ್ನಲ್ಲಿ ಅವಳಲ್ಲಿ ಇರಬಾರ್ದು ಅಷ್ಟೇ. ಅಯ್ಯೋ ಮೇಡಮ್, ನಿಮ್ಮ ಅದೃಷ್ಟ ಚೆನ್ನಾಗಿದೆ ಮೇಡಮ್. ಸುರಭಿಯವ್ರು ಹೊರಗಡೆ ಬಂದ್ರು. ಮೇಡಮ್, ಆಚೆ ಬರೋದ್ ಬಂದ್ರು ಮೇಡಮ್. ಈಗೇನಾಯ್ತು? ಅಲ್ಲಿಂದಾನೆ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಾರೆ ಮೇಡಮ್. ಸೂರ್ಯ ಏನ್ ಮಾಡ್ತಾ ಇದ್ದಾನೆ? ಸೂರ್ಯ ಅವರು ನಗ್ನಗ್ತಾ ಆ ಫ್ಲೈಯಿಂಗ್ ಕಿಸ್ನ ಹಂಗೆ ಕ್ಯಾಚ್ ಹಾಕೋತಾರೆ ಮೇಡಮ್.